ಅಂದ್ರೆ ದೊಡ್ಡ ಆಲಹಳ್ಳಿ ಕೆಂಪೇಗೌಡನ ಅಥವಾ ಡಿಕೆ ಅಂದ್ರೆ ದಕ್ಷಿಣ ಕನ್ನಡನ? ಇದು ನಮ್ಮ ಮಾತಲ್ಲ, ಕರಾವಳಿ ಜನ ಆಡ್ತಿರ್ತಕ್ಕಂಥ ಮಾತು. ಡಿಕೆ ದೊಡ್ಡ ಆಲಹಳ್ಳಿ ಕೆಂಪೇಗೌಡನ, ಡಿಕೆ ಅಂದ್ರೆ ದಕ್ಷಿಣ ಕನ್ನಡನ? ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಇದು ನಮ್ಮ ಮಾತಲ್ಲ, ನಾವು ಆಡ್ತಾ ಇರ್ತಕ್ಕಂಥ ಮಾತುಗಳಲ್ಲ, ಕರಾವಳಿಯ ಜನರಾಡ್ತಿರ್ತಕ್ಕಂತಹ ಮಾತು. ಇತ್ತೀಚೆಗೆ ಡಿಸಿಎಂ ಡಿಕೆಶಿಯಿಂದ ಕರಾವಳಿ ಯಾತ್ರೆ ಹೆಚ್ಚಳವಾಗಿದೆ. ಕನಕಪುರಕ್ಕೆ ಹೋಗುವುದಕ್ಕೂ ಹೆಚ್ಚು ಕಡಲೂರಿಗೆ ಹೋಗ್ತಿದ್ದಾರೆ. ಕರಾವಳಿ ಆದಿದೈವ ಕೊರಗಜ್ಜನಿಂದ ಹಿಡಿದು ಧರ್ಮಸ್ಥಳ ಮಂಜುನಾಥನವರೆಗೆ ಡಿಕೆಶಿ ಟೆಂಪಲ್ ರನ್. ಅವಕಾಶ ಸಿಕ್ಕಾಗಲೆಲ್ಲ ಕರಾವಳಿಗೆ ಭೇಟಿ ಕೊಡ್ತಿದ್ದಾರೆ. ಪದೇ ಪದೇ ಕರಾವಳಿ ಜಿಲ್ಲೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇರುವಂತಹದ್ದು. ಯಾವುದೇ ಮದುವೆಯನ್ನು ಕೂಡ ಮಿಸ್ ಮಾಡ್ತಿಲ್ಲ ಉಪಮುಖ್ಯಮಂತ್ರಿ. ಕನಕಪುರಕ್ಕಿಂತ ಕರಾವಳಿ ಭಾಗಕ್ಕೆ ಹೆಚ್ಚು ಆದ್ಯತೆ. ಡಿಕೆ ಕರಾವಳಿ ರನ್ ಹಿಂದಿನ ಅಸಲಿ ಸತ್ಯ ಏನು ಗೊತ್ತಾ? ನಾವು ರಿವೀಲ್ ಮಾಡ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಅಸಲಿ ಸತ್ಯಾನಾವರಣ. ಡಿಕೆ ಶಿವಕುಮಾರ್ ಅವರ ಕಚೇರಿಯಲ್ಲಿ ಸಾಕಷ್ಟು ಇನ್ವಿಟೇಷನ್ ಕಾರ್ಡ್ಗಳಿರ್ತವೆ. 150 ಮದುವೆಯ ಆಮಂತ್ರಣ ಕಾರ್ಡ್ಗಳು ಬಂದರೆ 1, 2 ಅಥವಾ 3 PROಗೆ ಹೇಳಿ, PAಗೆ ಹೇಳಿ ಅದನ್ನ ಟಿಕ್ ಮಾಡ್ತಾರೆ, ಈ ಮದುವೆಗೆ ಹೋಗೋಣ ಅಂತ. ಮಂಗಳೂರಿನಿಂದ ಬರುವಂತಹ ಯಾವುದೇ ಇನ್ವಿಟೇಷನ್ ಕಾರ್ಡನ್ನು ಈವರೆಗೂ ನಿರ್ಲಕ್ಷ್ಯ ಮಾಡಿಲ್ಲ. ಮದುವೆಗೆ ಕರೀಲಿ, ಮುಂಜಿಗೆ ಕರೀಲಿ, ನಾಮಕರಣಕ್ಕೆ ಕರೀಲಿ, ತೊಟ್ಲು ತೂಗೋದಕ್ಕೆ ಕರೀಲಿ, ಯಾವುದೇ ಕಾರ್ಯಕ್ರಮವನ್ನು ಕೂಡ ಕರಾವಳಿಯ ಪ್ರೋಗ್ರಾಮನ್ನು ಮಿಸ್ ಮಾಡ್ಕೋತಾ ಇಲ್ಲ. ಹಾಗಾದ್ರೆ ಟಾರ್ಗೆಟ್ 2028 ಈಗನಿಂದಲೇ ಶುರುವಾಯಿತು. ಬಿಜೆಪಿ ಭದ್ರಕೋಟೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಪಣ ತೊಟ್ಟಿದ್ದಾರಾ? ಹಿಂದುತ್ವ ಭದ್ರಕೋಟೆಯಲ್ಲಿ ಡಿಸಿಎಂ ಡಿಕೆ ಸರ್ವಜನ ಮಂತ್ರ. ದಶಕಗಳಿಂದ ಕೈಗೆ ಸಿಗದ ಕರಾವಳಿ ಭಾಗ ಹಿಡಿತಕ್ಕೆ ಪಡೆಯಲು ಪ್ಲಾನ್ ಮಾಡಿಕೊಳ್ಳಲಾಗಿದೆಯಾ? ಸದ್ಯ ದಕ್ಷಿಣ ಕನ್ನಡದಲ್ಲಿ ಕೇವಲ ಒಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ. ಅದು ಕೂಡ ಅರುಣ್ ಕುಮಾರ್ ಪುತ್ತಿಲರ ಆಶೀರ್ವಾದದಿಂದ ಸಿಕ್ಕ ಒಂದು ಸೀಟು. ಇದು ಹಿಂದುತ್ವ ಕೋಟೆ ಅಂತ ಯಾರು ಹೇಳಿದ್ದು? ಇದು ಸೌಹಾರ್ದತೆಯ ಕೋಟೆ. ಬ್ಯಾರಿ ಜನಾಂಗ ಸೌಹಾರ್ದತೆಗೆ ಹೆಸರುವಾಸಿ. ಇದು ಡಿಕೆಶಿ ಪ್ಲಾನ್. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸ್ಟೋರಿ. ಹಾಗಾದ್ರೆ ಸಿದ್ದರಾಮಯ್ಯ 2028ರ ಎಲ್ಲ ಸಿದ್ಧತೆಯಲ್ಲೂ ಇದ್ದಾರ. ಈ ಹಿಂದೆ ಮೈಸೂರು ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಮನಸ್ಸಲ್ಲಿದ್ದದ್ದನ್ನು ಹಾಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡಿದ್ರು. 2028ರಲ್ಲಿ ನನ್ನ ನಾಯಕತ್ವದಲ್ಲೇ ಚುನಾವಣೆಯಾಗುತ್ತೆ. ಅದರ ಅರ್ಥ ಏನು? ಸಿಎಂ ಸಿದ್ದರಾಮಯ್ಯ ನಿವೃತ್ತಿ ಪಡ್ಕೊಂಡು ಮನೆಗೆ ಹೋಗ್ತಾರೆ, ನಾನು ನಾಯಕತ್ವ ವಹಿಸ್ತೀನಿ ಅಂತಾನೋ, ಅಥವಾ 2028ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 140ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ, ಆ ಗೆದ್ದ ಭಾಗವಾಗಿ ನಾನು ಸಿಎಂ ಆಗ್ತೀನಿ ಅಂತ ಅರ್ಥನೋ ಗೊತ್ತಿಲ್ಲ. ಸರ್ಕಾರಿ ನೌಕರರ ಒಂದು ಕಾರ್ಯಕ್ರಮ ಅದಾಗಿತ್ತು ಆ ದಿನ. ಅವತ್ತು ಡಿಕೆ ಸಾಹೇಬರು ಹೇಳಬೇಕು ಅಂತ ಹೇಳಿದ್ರು, ಅಥವಾ ಹಿಂಗೆ ಹೇಳಿದ್ರೆ ಏನೋ ಒಂದು ಆಗ್ಬಿಡುತ್ತೆ ಅಂತ ಹೇಳಿದ್ರು ಗೊತ್ತಿಲ್ಲ, ಒಟ್ಟಾರೆ ಹೇಳಿದ್ರು ಸತ್ಯನ. ಅದಾದ ನಂತರ ಒಂದೊಂದು ಜಿಲ್ಲೆಯನ್ನ ರೇಖಿ ಮಾಡ್ಕೊಂಡ್ರು. ಈಗಲೇ ನಾನು ಫೌಂಡೇಶನ್ ಕಟ್ಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿ ಮಾಡ್ಕೊಂಡ್ರೆ 2028ಕ್ಕೆ ಒಂದು ಬಂಗ್ಲೆ ಕಟ್ಟಬಹುದು ಅನ್ನುವಂತಹ ರೀತಿಯಲ್ಲಿ ಕನಕಪುರಕ್ಕೆ ಹೋಗ್ತಾ ಇಲ್ಲ ಈ ಮನುಷ್ಯ, ಕಡಲೂರಿಗೆ ಹೋಗ್ತಾ ಇದ್ದಾರೆ ಜಾಸ್ತಿ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ರಾಜಕೀಯದ ಕನಿಷ್ಠ ಜ್ಞಾನ ಇರತಕ್ಕಂತಹ ವ್ಯಕ್ತಿಗಳಿಗೆ ಹಿಂಟು ಸಿಕ್ಕಿಬಿಡುತ್ತೆ. ಕರಾವಳಿ ಭಾಗ ಬಿಜೆಪಿಯ ಬಂಗಲೆ, ಬಿಜೆಪಿಯ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಅಶೋಕ್ ರೈ ಈಗ ಶಾಸಕರಾಗಿದ್ದಾರೆ. ಅಶೋಕ್ ರೈ ಹೆಂಗೆ ಶಾಸಕರಾದ್ರು ಅಂತ ಪ್ರಶ್ನೆ ಮಾಡೋದಾದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ಸಿನ ವೈಯಕ್ತಿಕ ವರ್ಚಸ್ಸಿನಿಂದಲ್ಲ, ಪುತ್ತಿಲ ನಿಂತ್ಕೊಂಡ್ರು. ಪುತ್ತಿಲ ನಿಂತ್ಕೊಂಡಾಗ ಹಿಂದುತ್ವ ವೋಟ್ಗಳೆಲ್ಲ ಪುತ್ತಿಲರಿಗೆ ಬಿತ್ತು. ಅಲ್ಲಿನ ಬಿಜೆಪಿ ಶಾಸಕರಿಗೆ ಹೋಗಬೇಕಾದ ಅಷ್ಟು ವೋಟ್ಗಳೆಲ್ಲ ಪುತ್ತಿಲ ತೆಗೆದುಕೊಂಡಾಗ ಉಳಿದಂತೆ ಮತ ವಿಭಜನೆ ಆಗುತ್ತೆ. ಮತ ವಿಭಜನೆಯಾದಾಗ ಅಶೋಕ್ ರೈ ಸ್ವಾಭಾವಿಕವಾಗಿ ವಿನ್ ಆಗ್ತಾರೆ. ಹಾಗೆ ಗೆದ್ದುಕೊಂಡ ಒಂದು ಸೀಟು ಈಗ 8ಕ್ಕೆ ಏರಿಕೆ ಮಾಡಬೇಕು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸ್ವಲ್ಪ ಸರ್ಕಸ್ ಮಾಡಬೇಕಾಗುತ್ತೆ. ಇನ್ನು ಸಾಂಪ್ರದಾಯಿಕವಾಗಿ ಖಾದರ್ನ ಕ್ಷೇತ್ರ ಆಗಿರ್ತಕ್ಕಂಥ ಉಳ್ಳಾಲ, ಅಲ್ಲಿ ಯಾವ ಸರ್ಕಸ್ಸು ಬೇಡ.
ಅಲ್ಲಿ ಕಾಂಗ್ರೆಸ್ನ ಯಾವುದೇ ವ್ಯಕ್ತಿಯನ್ನು ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆದ್ದುಕೊಂಡು ಬರ್ತಾರೆ ಉಳ್ಳಾಳ ಕ್ಷೇತ್ರದಲ್ಲಿ. ಸೊ ಉಳ್ಳಾಳ ಕ್ಷೇತ್ರದ ಖಾದರು ಮತ್ತು ಅಶೋಕ್ ರೈ ಇವರನ್ನು ಬಿಟ್ಟರೆ ಉಳಿದಂಥ ಕಾಂಗ್ರೆಸ್ ಶಾಸಕರಿಲ್ಲ. ಸೊ ಕಡಲೂರು ಅಂದರೆ ಹಿಂದುತ್ವದ ಭದ್ರಕೋಟೆಯನ್ನು ಸ್ವಲ್ಪ ಗಟ್ಟಿಪಡಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓಡಾಟಗಳು ಬೇಕು, ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗಟ್ಟಿಗೊಳಿಸಬೇಕು.